ಈ ಹೈಪಿಂಗ್ ನ ತಡೆಗಟ್ಟೋದು ಹೇಗೆ? ಇವತ್ತು ಒಂದಷ್ಟು ಟಿಪ್ಸ್ ಗಳ ಮೂಲಕ ಮಾತಾಡೋಣ. ಒಂದು ಪುಸ್ತಕ ಬಿಡುಗಡೆಯಾಗಿದ ಮರುದಿನವೇ ಓದ್ಬೇಕು ಅನ್ನೋದು ಬೇಡ. ಸ್ವಲ್ಪ ದಿನ ಕಾಯಿರಿ. ನಿಮಗೆ ಯಾವಾಗ ಆ ಪುಸ್ತಕ ಓದ್ಬೇಕು ಅನ್ಸುತ್ತೆ ಅವಾಗ ಓದಿ, ಅವಾಗ ನಿಮ್ಮ ಅನಿಸಿಕೆಯನ್ನ ಬರೀರಿ. ಕನ್ನಡ ಸಾಹಿತ್ಯದಲ್ಲಿ ಮಾತನಾಡದೆ ಕುಳಿತಿರುವ ಎಷ್ಟೋ ಅಗಮ್ಯ ರತ್ನಗಳಿದೆ. ಅಂತಹ ಪುಸ್ತಕಗಳನ್ನ ಪತ್ತೆ ಹಚ್ಚಿದೀನಿ ಅಂದ್ರೆ ಅಂತ ಪುಸ್ತಕಗಳನ್ನ ಓದಿ. ತುಂಬಾ ವರ್ಷಗಳ ಹಿಂದೆ ಆ ಪುಸ್ತಕನ ಓದಿದ್ದೆ ಅಂತ ಆದ್ರೆ ಮತ್ತೆ ಮರು ಓದಿ. ಆದಷ್ಟು ಒಂದು ಹೆಲ್ದಿ ಡಿಸ್ಕಷನ್ಸ್ ಇಟ್ಕೋಬೇಕು. ಡಿಬೇಟ್ ಅಲ್ಲ, ಡಿಸ್ಕಷನ್ಸ್. ಕೇವಲ ರೈಟರ್ ಇದನ್ನು ಬರೆದ್ರು ಅಥವಾ ಒಬ್ಬ ಲೇಖಕಿ ಇದನ್ನ ಹೇಳಿದ್ಲು ಅನ್ನೋದು ಮಾತ್ರ ಅಲ್ಲ, ಲೇಖಕರ ಅಥವಾ ಲೇಖಕಿಯ ಅಥವಾ ಬರಹಗಾರರ ಚಿಂತನೆಗಳ ಬಗ್ಗೆ ಮಾತಾಡ್ಬೇಕು. ನಾವ್ ಹೇಗೆ ಇಷ್ಟು ವರ್ಷ ಆದ್ರೂ ನಮ್ಮ ಹಳೇ ಬರಹಗಾರರು ಪಂಪ, ರನ್ನ, ಜನ್ನ, ಪೊನ್ನ, ಕುವೆಂಪು, ಭೈರಪ್ಪ, ಕಾರ್ನಾಡು, ಕಾರಂತರು, ಗೌರೀಶ್ ಕಾಯ್ಕಿಣಿ ಈ ರೀತಿಯಾಗಿರುವಂತಹ ಲೇಖಕರ ಚಿಂತನೆಗಳ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಹೇಗೆ ಒಂದಕ್ಕೊಂದು ರಿಲೇಟ್ ಮಾಡಿದ್ರು, ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಥವಾ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಿದ್ರು ಅನ್ನೋದ್ರನ್ನೆಲ್ಲ ನಾವು ಮಾತಾಡ್ತೀವೋ, ಅದೇ ರೀತಿ ನಾವು ಬರಹಗಾರರ ಚಿಂತನೆಗಳ ಬಗ್ಗೆ ನಾವು ಮಾತಾಡ್ಬೇಕು. ಈ ರೀತಿಯಾಗಿರುವಂತಹ ಕಾರ್ಯಕ್ರಮ ಆಗ್ಬೇಕು. ಚರ್ಚೆಗಳು ಜಾಸ್ತಿ ಆಗ್ಬೇಕು ಪುಸ್ತಕಗಳ ಬಗ್ಗೆ, ಬರಹಗಳ ಬಗ್ಗೆ. ಹಾಗೆ ನೀವು ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಪಾಸಿಟಿವ್, ನೆಗೆಟಿವ್ ಎರಡು ಬಗ್ಗೆನೂ ಮಾತಾಡ್ಬೇಕು. ಅಂಡ್ ಯಾವ ವಿಚಾರ ನಿಮ್ಗೆ ಇಷ್ಟ ಆಯ್ತು ಅದನ್ನ ಹೈಲೈಟ್ ಮಾಡ್ಬೇಕು, ಯಾವ್ದು ಇಷ್ಟ ಆಗಿಲ್ಲ ಅದನ್ನು ಹೈಲೈಟ್ ಮಾಡ್ಬೇಕು. ಸೊ ಆಗ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿಯಾಗಿರುವಂತಹ ಬೌಂಡ್ರಿ ಸೆಟ್ ಆಗಲ್ಲ. ಪುಸ್ತಕಗಳನ್ನ ಓದಿ ನಿಮ್ಮ ಬದುಕಿಗೆ ಅದರಲ್ಲಿರುವಂತಹ ಅಂಶಗಳನ್ನ ಅಳವಡಿಸ್ಕೊಳ್ಳಿ. ಲೇಖಕರನ್ನು ನೀವು ಮಾತಾಡಿಸಿ, ಗೌರವಿಸಿ, ಆದ್ರೆ ಲೇಖಕರನ್ನ ಅತಿಯಾದ ಆರಾಧನೆ ಮಾಡೋದು ಬೇಡ. ಲೈಕ್ ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಒಂದು ಬುಕ್ ಬರ್ದಿರ್ತಾರೆ, ಅದ್ಭುತವಾಗಿರತ್ತೆ. ನಿಮ್ಗೆ ಹಂಗನ್ನೋ ಮಾತ್ರಕ್ಕೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ಲೇಬೇಕು, ಪಂಪ ಪ್ರಶಸ್ತಿ ಬರ್ಬೇಕು ಅಂತ ಹೇಳೋದಲ್ಲ. ನೀವು ಬರೀ ನಿಮ್ಮ ಅನಿಸಿಕೆಯನ್ನ ಸೋಷಿಯಲ್ ಮೀಡಿಯಾಗೆ ಹಂಚ್ಕೊಳೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾವ ರೀತಿಯಾದ ವಿಶ್ಲೇಷಣೆ ಅಥವಾ ಯಾವ ರೀತಿಯ ಕತೆ ನಿಮ್ಗೆ ಆ ಒಂದು ಪುಸ್ತಕದಲ್ಲಿ ಸಿಕ್ತು ಅನ್ನೋದನ್ನ ನೇರವಾಗಿ ಹಂಚ್ಕೊಂಡ್ರೆ ಬಹುಶಃ ನಾನ್ ರೀಡರ್ಸ್ ಅಥವಾ ಆ ಪುಸ್ತಕದ ಬಗ್ಗೆ ತಿಳ್ಕೊಳ್ದೇ ಇರೋ ಒಂದಷ್ಟು ಜನಕ್ಕೂ ಕೂಡ ಆ ಪುಸ್ತಕನ ಓದ್ಬೇಕು ಅನ್ನುವಂತಹ ಹುರುಪು ಹುಟ್ಟತ್ತೆ. ಈ ರೀತಿಯಾಗಿ ಓದ್ತಾ ಹೋದಾಗ ಹೈಪ್ ಕಡಿಮೆ ಆಗತ್ತೆ. ಎಲ್ಲಾ ರೀತಿಯ ವಿಷಯಗಳನ್ನು ನಾವು ಓದ್ತಾ ಹೋಗ್ತೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ಅಲ್ವಾ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬೇಕಾಗಿರೋದು. ಆದಷ್ಟು ಪ್ರಬುದ್ಧ ಓದುಗರಾಗಿ ಓದೋಣ. ನೀವು ಏನಾದ್ರೂ ನಿಮ್ ಕಡೆಯಿಂದ ಟಿಪ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಮಾತಾಡ್ತೀನಿ.